ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕವಿತಾ ಸುನೀಲ್. ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ತುಂಬ ಜನ ನನಗೆ ಪರ್ಸ್ನಲ್ಲಾಗಿ ಮೆಸೇಜು ಮಾಡ್ತಿದ್ರು ಮತ್ತು ಕಮೆಂಟು ಕೇಳ್ತಿದ್ರು, ಯಾಕೆ ಅಕ್ಕ ಈಗ ನೀವು ವೀಡಿಯೋಸ್ ಮಾಡ್ತಾಯಿಲ್ಲ, ಏನು ಪ್ರಾಬ್ಲಮ್ಮು ಅಂತ. ಸೊ ಅದಕ್ಕೆ ಇವತ್ತು ಕ್ಲಾರಿಟಿ ಕೊಡೋಣ ಅಂದ್ಬಿಟ್ಟು ತುಂಬ ದಿನ ಆದಮೇಲೆ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಐಕನ್ನ ಒತ್ತನ್ನು ಮಾತ್ರ ಮರಿಬೇಡಿ. ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ವೀಡಿಯೋಸ್ನ ಸ್ಟಾರ್ಟ್ ಮಾಡೋದ. ಇದು ಸೋಮವಾರದ ಲಾಗ್ ಆಗಿರುತ್ತೆ. ನಾನು ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆದಮೇಲೆ ವೀಡಿಯೋನ ಶುರು ಮಾಡಿದ್ದೀನಿ. ಇವತ್ತು ಸೋಮವಾರ, ವಾರ ಬೇರೆ ಇರುತ್ತೆ. ಆಮೇಲೆ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಮಂತ್ಲಿ ಚೆಕಪ್ಗೆ ಹೋಗಬೇಕು. ಅದಕ್ಕೆ ಕೂಡ ರೆಡಿ ಆಗ್ತಾಯಿದ್ದೀನಿ, ಬೇಗ ಬೇಗ ಕೆಲಸ ಮುಗಿಸಿ. ಆಲ್ರೆಡಿ ತುಂಬ ಜನಕ್ಕೆ ನನ್ನ ಸಬ್ಸ್ಕ್ರೈಬರ್ಗೆ ಗೊತ್ತು ನಾನು ಜ್ಯೋತಿಷಲ್ಲಿ ತೋರಿಸ್ತಾ ಇರೋದು ಅಂತ. ಬಟ್ ಆದ್ರೂ ತಾಯಿ ಕಾರ್ಡ್ ಕೊಟ್ಟಿರೋದ್ರಿಂದ ಕಂಪಲ್ಸರಿ ಒಂದು ಮಂತಲ್ಲಿ ಒಂದು ಸತಿ ಆದರೂ ವಿಸಿಟ್ ಮಾಡಲೇಬೇಕು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಅದು ತಾಯಿ ಕಾರ್ಡು ಫಿಲ್ ಆಗಿಲ್ಲ ಅಂದರೆ ನಾಳೆ ದಿನ ನಮಗೆ ತೊಂದರೆ ಆಗುತ್ತೆ ಅಂತಾರೆ. ಸೊ ಅದಕ್ಕೆ ಅಲ್ಲೂ ಕೂಡ ಹೋಗಿ ವಿಸಿಟ್ ಮಾಡಿ ಬರ್ತೀನಿ. ನಾನು ಪೂಜೆ ಎಲ್ಲ ಮುಗಿಸ್ದೆ, ಮನೇಲಿ ಸ್ವಲ್ಪ ಹೂವಿತ್ತು ಅದನ್ನೇ ಹಾಕಿ ಪೂಜೆ ಮುಗಿಸ್ದೆ. ತಿಂಡಿಗೂ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ. ನಾನು ಲಾಸ್ಟ್ ಮಂತು ಚೆಕಪ್ಗೆ ಹೋಗಿರಲಿಲ್ಲ, ಡಾಕ್ಟ್ರ್ ಏನು ಹೇಳ್ತಾರೋ ಅಂತ ಅದು ಬೇರೆ ಸ್ವಲ್ಪ ಭಯ ಆಯಿತು. ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡೋದ ಬೇಗ ಬೇಗ ಆಗಿಬಿಡುತ್ತೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪೂಜೆ ಎಲ್ಲ ಆದಮೇಲೆ. ಆಮೇಲೆ ತುಂಬ ಜನ ನನಗೆ ಯಾಕ ನಿಮ್ಮ 3 ಮಂತು ಮತ್ತು 5 ಮಂತ್ಸು ಸ್ಕ್ಯಾನಿಂಗ್ ರಿಪೋರ್ಟು ತೋರಿಸಿ ಅಂತ ಕೇಳ್ತಿದ್ರಿ. ಅದಕ್ಕೆ ನಾನು ತೋರಿಸೇ ಇರಲಿಲ್ಲ. ನೆಕ್ಸ್ಟು ವೀಡಿಯೋದಲ್ಲಿ ನಾನು 3 ಮಂತ್ಸು ಮತ್ತು 5 ಮಂತ್ಸು ಸ್ಕ್ಯಾನಿಂಗು ಒಟ್ಟಿಗೆ ತೋರಿಸ್ತೀನಿ. ಇನ್ನೊಂದು ವೀಡಿಯೋದಲ್ಲಿ ಪುಟಾಣಿದಕ್ಕೂ ಮತ್ತು ಈ ಪಾಪುಗೂ ಏನೇನು ಡಿಫ್ರೆನ್ಸ್ ಇದೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅದಕ್ಕೂ ಇದಕ್ಕೂ ನನಗೆ ಈಗ ಸ್ವಲ್ಪ ಡಿಫ್ರೆಂಟ್ ಇದೆ ಅಂತ ಅನ್ನಿಸ್ತು. ಫೈನಲಿ ಚಿತ್ರಾನ್ನ ರೆಡಿ ಆಯಿತು. ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸಿ ಹಾಸ್ಪಿಟ್ಲಿಗೆ ಹೋಗಬೇಕು. ಪುಟಾಣಿಗೂ ಅವ್ರ ಅಪ್ಪಂಗೂ ಹಾಕ್ಕೊಟ್ಟೆ. ಅವರು ಕೂಡ ಜೊತೆಲೇ ಕೂತ್ಕೊಂಡು 3 ಜನನೂ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಈಗ ಪುಟಾಣಿ ಸ್ವಲ್ಪ ಏನು ಮಾಡ್ತಾಳೆ ಅಂದರೆ, ಅವಳೇ ಮೂಡು ಹೇಗಿರುತ್ತೆ ಹಂಗೆ. ಮೂಡು ಚೆನ್ನಾಗಿದ್ರೆ ಅಮ್ಮ ಹಾಕ್ಕೊಡು ಅಂತ ಹೇಳ್ತಾಳೆ. ಅವಳೇ ಹಾಕಿಸ್ಕೊಂಡು ಟಿಫನ್ ಆಗಿರ್ಬೋದು, ಊಟನೇ ಆಗಿರ್ಬೋದು ಮಾಡ್ತಾಳೆ. ಮೂಡು ಚೆನ್ನಾಗಿಲ್ಲ ಅಂದರೆ ನಾನೇ ತಿನ್ನಿಸ್ಬೇಕು. ಅವಳು ಮೂಡು ಹೆಂಗಿರುತ್ತೆ ಗೊತ್ತಿಲ್ಲ. ಅವ್ರ ಪಪ್ಪನ ಜೊತೆ ಕೂತ್ಕೊಂಡು ಆರಾಮಾಗಿ ಟಿಫನ್ ಮುಗಿಸಿದ್ಲು. ನಾನು ಈ ಕಡೆ ಕೂತ್ಕೊಂಡು ಟಿಫನ್ ಮಾಡ್ತಿದ್ದೆ. ಅದಕ್ಕೆ ನೋಡೋಣ ಏನೇನು ಡಿಫ್ರೆನ್ಸ್ ಐತೆ. ಬಟ್ ನಾನು ಈ ಸತಿ ಯಾಕೋ ತುಂಬ ವೆಯ್ಟೇ ಗೈನ್ ಆಗ್ತಾಯಿಲ್ಲ. ಅದೇನು ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ವೆಯ್ಟೇ ಇನ್ಕ್ರೀಸ್ ಆಗ್ತಾಯಿಲ್ಲ. 3 ಮಂತ್ಸು 4 ಮಂತ್ಸು ತೋರಿಸಿದ್ರು 1 kg ಜಾಸ್ತಿ ಆಗಿರೋದು ಹೆಚ್ಚಾಗಿಬಿಟ್ಟಿದೆ. ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ನಾನು ರೆಡಿ ಆಗಿಬಿಟ್ಟು ಹೋಗೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಇದು ನಮ್ಮ ಹಸ್ಬೆಂಡ್ ಅಂಗಡಿ, ಇಲ್ಲೇ ನಿಂತ್ಕೊಂಡು ಈಚೆ ವೆಯ್ಟ್ ಮಾಡ್ತಿದ್ದೆ. ಪುಟಾಣಿನ ಮಲಗಿಸ್ಬಿಟ್ಟು ಹೋಗ್ತಾಯಿದ್ದೀನಿ. ಹಸ್ಬೆಂಡ್ ಎಲ್ಲ ಮನೆಯಲ್ಲೇ ಇದ್ರೆಲ್ಲ ನೋಡ್ಕೋತಾರೆ. ಹಾಸ್ಪಿಟಲ್ಗೆಲ್ಲ ಯಾಕೆ ಮಕ್ಕಳು ಆಲ್ಮೋಸ್ಟ್ ನಾನು ಹಾಸ್ಪಿಟ್ಲಿಗೆ ತುಂಬ ರೇರು. ಅವಳು ಏನಾದರೂ ಇನ್ ಕೇಸ್ ಇರಲಿಲ್ಲ ಅಂದರೆ ಕರ್ಕೊಂಡು ಹೋಗ್ತೀನಿ, ಸಿಗಾಕೋಬಿಟ್ರೆ. ಇಲ್ಲ ಅಂದರೆ ಕರ್ಕೊಂಡು ಹೋಗಲ್ಲ ನಾನು. ಇದು ನಂಗೆ ಈ ಸತಿ ಕೊಟ್ಟಿರೋ ತಾಯಿ ಕಾರ್ಡು. ಸತಿ ಇದು ಪುಟಾಣಿದು ಕೂಡ ಹುಷಾರಾಗಿ ಎತ್ತಿಟ್ಟಿದ್ದೀನಿ. ಅದು 16 ವರ್ಷದ ತನಕನೂ ಕೂಡ ನಮ್ಮ ಜೊತೆ ಇರಬೇಕಂತೆ. ಸೊ ಹುಷಾರಾಗಿ ಎತ್ತಿಟ್ಟಿದ್ದೀನಿ ಅದು ಕೂಡ. ಇದು ಈ ಪಾಪುಗೆ ಅಂತ ಕೊಟ್ಟಿರೋದು. ಇನ್ ಕೇಸ್ ಇದು ಏನಾರ ಹೆಣ್ಮಗು ಆಯಿತು ಅಂತಂದರೆ ಭಾಗ್ಯಲಕ್ಷ್ಮಿ ಬಾಂಡು ಅಲ್ಲ ಇನ್ನೇನಾರ ಯುಟಿಲೈಸ್ ಮಾಡ್ಕೊಳಕ್ಕಾಗುತ್ತೆ. ಯಾವ ಪಾಪುಗಾಗುತ್ತೆ ಅಂತ ನಮಗೆ ಗೆಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಎಷ್ಟು ನಾವು ಹುಷಾರಾಗಿ ಇಟ್ಕೋತೀವಿ ಅಷ್ಟು ನಮ್ಗೆ ಒಳ್ಳೆಯದು. ಕರ್ಕೊಂಡು ಹೋಗೋಕ್ಕೆ ಬಂದರು. ಹೋಯ್ತಾ ಇದ್ದೀನಿ. ಫುಲ್ಲು ಬಿಸಿಲು. ಆಗಲೇ 10:30 11 ಗಂಟೆಗೆ ಎಷ್ಟು ಬಿಸಿಲಾಗಿತ್ತು ಅಂದರೆ 1 ಗಂಟೆ 2 ಗಂಟೆ ಅನ್ನಂಗೆ ಬಿಸಿಲಾಗ್ಬಿಟ್ಟಿತ್ತು. ಬೇಗನೆ ಹೊರಟ್ವಿ. ಆದರೂ ಬಿಸಿಲು ಫುಲ್ಲು ಗ್ರೀನರಿ. ಎಷ್ಟು ಚೆಂದ ಅಲ್ವಾ. ಮಳೆ ಬರ್ಬೇಕಾದ್ರೆ ತುಂಬ ಚೆಂದ, ಬಿಸಿಲಿರ್ಬೇಕಾದ್ರೆ ಆಗೋದೆಲ್ಲ ಫುಲ್ಲು ಸುಸ್ತು. ನನಗಂತೂ ಈಗ ಹೇಗಾಗ್ಬಿಟ್ಟಿದೆ ಅಂದರೆ ನಂಗೆ 9 ಮಂತ್ಸ್ ಕಂಪ್ಲೀಟ್ ಆಗಿದೆ ಅನ್ನೋ ಫೀಲ್ ಆಗಿಬಿಟ್ಟಿದೆ. ಬರೀ 6 ಮಂತ್ಸ್ಗೆ ಅಷ್ಟೊಂದು ಬಿಸಿಲು. ನನಗೆ ಬಿಸಿಲನ್ನೇ ಕಂಟ್ರೋಲ್ ಮಾಡೋಕ್ಕಾಯ್ತಲ್ಲ. ಫುಲ್ಲು ಸುಸ್ತು ಅಷ್ಟೇ. ಅದೇ ಪ್ರಾಬ್ಲಮ್ಮು. ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ, ಆಮೇಲೆ ಜಾಸ್ತಿ ಆಗುತ್ತೆ. ಇದೇ ನಮ್ಮ ಊರಿಗೆ ನಿಯರ್ ಬೈ ಗೌರ್ಮೆಂಟ್ ಹಾಸ್ಪಿಟಲು. ಇದು ಹೊಸಕೋಟೆಲಿ ಬರೋದು. ಸುತ್ತಮುತ್ತ ಗೊಂಗಲ್ ಛತ್ರ ಇಲ್ವಲ್ಲ ಇರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತು. ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ. 24ನೇ ತಾರೀಕು ಚೆಕಪ್ ಇರುತ್ತೆ. ಬಟ್ ನಾನು ಅವಾಗ ಹೋಗೋಕ್ಕಾಗಿರ್ಲಿಲ್ವಲ್ಲ, ಬೇರೆ ದಿನ ಹೋಗಿರೋದಕ್ಕೆ ಅಷ್ಟು ಕ್ರೌಡ್ ಇರಲಿಲ್ಲ. ಅವರು ಒಂದು ಸತಿ ಬ್ಲಡ್ ಚೆಕಪ್ ಮಾಡಿ, ಯೂರಿನ್ ಚೆಕಪ್ ಮಾಡಿ ಏನಿದೆ ಎಷ್ಟಿದೆ ಹ್ಯೂಮನ್ ಗ್ಲೋಮಿಂಗ್ ಅಂತೆಲ್ಲ ತೋರಿಸಿದ್ರು. ಎಷ್ಟಿದೆ ಅಂತ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ. ಅಲ್ಲಿಂದ ಬಂದು ಡ್ರೆಸ್ನ ಚೇಂಜ್ ಮಾಡಿ ಒಂದು 10 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿದೆ. ನನಗೆ ಸಾಕು ಅಷ್ಟೊಳಗೆ ನನ್ನ ಮಗಳು ಎದ್ದಿದ್ಲು, ಅಳ್ತಿದ್ಲು ಅವ್ರ ಅಪ್ಪನ ಜೊತೆ, ಮಮ್ಮಿ ಬಿಟ್ಬಿಟ್ಟು ಹೋಗಿದೆ ಅಂತ. ಆಮೇಲೆ ಇಂಜೆಕ್ಷನ್ ಹಾಕಿಸ್ಕೊಬಂದೆ ಮಗಳೇ ಅಂತ ಹೇಳಿದ್ನಲ್ಲ, ಆಗ ತಪ್ಪಿಕೊಂಡು ಮುದ್ದಾಡ್ತಿದ್ಲು.
ಅವಳಿಗೆ ನಾನೀಗ ತುಂಬ ಹೆಂಗೆ ಅಂದರೆ ನಾನು ಇಲ್ದಿರೋಳು ಇರೋದೇ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದ್ದಾಳೆ. ಫುಲ್ಲು ಬಿಸಿಲು ಇತ್ತಲ್ಲ, ತಂಪಾಗಿ ಏನಾರು ಕುಡಿಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಲೆಮನ್ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಆಲ್ರೆಡಿ ಸಕ್ಕರೆನ ಪುಡಿ ಮಾಡಿ ಇಟ್ಟಿದ್ದೆ. ಸಕ್ಕರೆ ಪುಡಿನೇ ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಸಾಲ್ಟು ಮಿಸ್ ಆಯಿತು ತೋರಿಸೋದು. ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಬಿಟ್ಟು ಕುಡಿತಾ ಇದ್ದರೆ ಬೇಸಿಗೆ ಟೈಮಲ್ಲಿ ಇದರಷ್ಟು ಪುಣ್ಯದ್ದು ಯಾವುದಿಲ್ಲ ಅನಿಸುತ್ತೆ. ಆದರೆ ಜಾಸ್ತಿ ಕುಡಿಯೋಂಗಿಲ್ಲ ಐಸ್ ಕ್ಯೂಬ್ ಹಾಕಿರೋದು. ಯಾವಾಗಲಾದರೂ ಒಂದ್ಸತಿ ಅಲ್ವಾ, ತುಂಬ ಶೆಕೆ ತುಂಬ ಸುಸ್ತಾಗ್ತಿತ್ತು ನನಗೆ. ಹಾಸ್ಪಿಟಲ್ ಹೋಗಿದ್ನಲ್ಲ, ಅದರಿಂದ ಅದಕ್ಕೆ ಒಂದೇ ಒಂದು ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿತಾಯಿದ್ದೀನಿ. ನಾನೇನು ಐಸ್ ಕ್ಯೂಬ್ ಯೂಸ್ ಮಾಡಲ್ಲ ಜಾಸ್ತಿ, ಕುಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೆ. ಸೊ ಇದು ನಾನು ಜ್ಯೋತಿಷಲ್ಲಿ 15ನೇ ತಾರೀಕು 4ನೇ ತಿಂಗಳಲ್ಲಿ ತೋರಿಸಿದಾಗ 41 kg ಇದ್ದೆ. ವೆಯ್ಟೇ ಆಗಿಲ್ಲ, ವೆಯ್ಟ್ ಕಮ್ಮಿ ಇದ್ದೀರಾ ತುಂಬ ನೀವು ಅಂತ ಡಾಕ್ಟ್ರು ಹೇಳ್ತಿದ್ರು. ಬಟ್ ಈಗ ಒಂದು 13 ಡೇಸ್ ಗ್ಯಾಪಲ್ಲಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸಿದ್ರೆ 40 kg ಬಂದ್ಬಿಟ್ಟಿದ್ದೀನಿ. 1 kg 12-13 ದಿವಸದಲ್ಲಿ ಕಮ್ಮಿ ಆಗಿಬಿಟ್ಟಿದ್ದೀನಿ. ತುಂಬ ವೆಯ್ಟ್ ಲಾಸ್ ಆಗ್ತೈತೆ, ಗೇನೇ ಆಗ್ತಾಯಿಲ್ಲ. ಎಲ್ಲ ತಿನ್ನೋದೆಲ್ಲ ತಿಂತಿದ್ದೀನಿ, ಬಟ್ ಅದ್ರೇನೂ ಗೊತ್ತಿಲ್ಲ. ಬಟ್ ಬ್ಲಡ್ಡು ಅಷ್ಟೇ, ಹ್ಯೂಮೋಗ್ಲೋಬಿನ್ ಫಸ್ಟ್ ಚೆಕ್ ಮಾಡಿದಾಗ 12.7 ಇತ್ತು, ಈಗ 11.8 ಆಗಿಬಿಟ್ಟಿದೆ. ಡಾಕ್ಟ್ರು ಏನು ಮೇಂಟೈನ್ ಮಾಡ್ತಿದ್ದೀರಾ ನೀವು, ಸ್ವಲ್ಪನೂ ವೆಯ್ಟು ಗೇನ್ ಆಗಿಲ್ಲ, ಸ್ವಲ್ಪನೂ ಬ್ಲಡ್ಡು ಜಾಸ್ತಿ ಆಗಿಲ್ಲ ಅಂತಿದ್ರು. ಡ್ರೈ ಫ್ರೂಟ್ಸು, ಹಾಲು ಎಲ್ಲ ತಿಂತಿದ್ದೀನಿ, ಬಟ್ ಇದರಲ್ಲಿ ವೆಯ್ಟೇ ಗೇನ್ ಆಗ್ತಾಯಿಲ್ಲ. ಪುಟಾಣಿದ್ರಲ್ಲಿ ತುಂಬ ವೆಯ್ಟ್ ಗೇನ್ ಆಗ್ತಿದೆ. ಊಟಕ್ಕೆ ಮೊಳಕೆ ಕಟ್ಟಿ ಸಾರು, ರೈಸ್ ಮಾಡಿದ್ದೆ. ಈ ಟೈಮಲ್ಲಿ ಮೊಳಕೆ ಕಾಳು, ಫ್ರೂಟ್ಸು, ಡ್ರೈ ಫ್ರೂಟ್ಸು ತುಂಬ ಆರೋಗ್ಯಕ್ಕೆ ಒಳ್ಳೆಯರು. ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರಲ್ಲ ಅದೆಲ್ಲ ಡೈಲಿ ತಿನ್ನಿ, ತುಂಬ ಒಳ್ಳೆಯದು. ನಾನು ಊಟ ಮಾಡಿ ಒಂದು 5:30 ತನಕ ರೆಸ್ಟ್ ಮಾಡೋಣ ಅಂತ ಕೂತಿದ್ದೆ. ಅಷ್ಟೊತ್ತಿಗೆ ಮೀಶೋಲಿ ಒಂದು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಎಲ್ಲಾರ ಕ್ಯಾರಿ ಮಾಡ್ಬೋದು ಅಂತ. ಈಗ ನಮಗೂ ಬೇಕಾಗುತ್ತೆ, ಮಕ್ಳಿಗೂ ಬೇಕಾಗುತ್ತೆ ಅಂತ ಬುಕ್ ಮಾಡಿದ್ದೆ. ಅದೇ ಟೈಮಿಗೆ ಬಂತು. ಅನ್ಬಾಕ್ಸ್ ಮಾಡೋಣ, ಯಾವ ಥರ ಬಂದಿದೆ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಹೆಂಗೆ ಬಂದಿದೆ ಅಂತ ನೋಡೋಣ ಅಂತ ಚೆಕ್ ಮಾಡಿದ್ದೆ. ನನಗೇನೋ ಓಕೆ ಅನ್ನಿಸ್ತು, ನಾಟ್ ಬ್ಯಾಡ್. ಆ ಅಮೌಂಟ್ಗೆ ಓಕೆ ಅನಿಸ್ತು. ಈಗ ನೋಡಿ, ವ್ಯಾನಿಟಿ ಬ್ಯಾಗ್ಗಳಿಗೆ ಹಾಕೋಬೋದು. ಇನ್ ಕೇಸ್ ಬಾಟ್ಲಲ್ಲಿ ಬೇಡ ಅನ್ನುವಾಗ ಮಕ್ಳಿಗೆ ಈ ಥರ ಲೋಟದಲ್ಲೂ ಹಾಕ್ಕೊಡ್ಬೋದು. ಇಲ್ಲ ನಮಗೆ ಎಲ್ಲರೂ ಹೊರಗಡೆ ಹೋದಾಗ ಬೇರೆ ಲೋಟದಲ್ಲಿ ಕುಡಿಯೋಕ್ಕೆ ಹಿಂಸೆ ಆಗುತ್ತೆ, ಬೇಡ, ಕಂಫರ್ಟೇಬಲ್ ಫೀಲ್ ಆಗೋಲ್ಲ ಅಂದರೆ ಈ ಥರ ತೊಗೊಂಡು ಕ್ಯಾರಿ ಮಾಡಿ ತೊಳ್ಕೊಂಡು ತಿರ್ಗಾ ಇಟ್ಕೋಬೋದು. ಇದ್ರ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಸೆಂಡ್ ಮಾಡ್ತೀನಿ. ಆಮೇಲೆ ಸಂಜೆ ಗಿಣ್ಣಾಲಿತ್ತು, ನಮ್ಮ ಹಸುನೇ ಕರು ಹಾಕಿತ್ತು. ಗಿಣ್ಣು ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೋತಿದ್ವಿ. ನಮ್ಮ ಅತ್ತೆ ಮಾಡ್ತಿದ್ರು, ಅಷ್ಟು ನನಗೆ ಬರಲ್ಲ. ಅವಲಕ್ಕಿ ಮತ್ತು ಕಳ್ಳೆನ ಈ ಕಡೆ ಪುಡಿ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದಾರೆ. ಆ ಕಡೆ ಬೆಲ್ಲನೂ ಮತ್ತು ಹಾಲನ್ನು ಕಾಯಕ್ಕೆ ಇಟ್ಟಿದ್ರು. ಸ್ವಲ್ಪ ಸಣ್ಣ ರವೆನೂ ಹಾಕ್ಕೋಬೋದು, ಇಲ್ಲ ಅಕ್ಕಿ ನುಚ್ಚಿದ್ರು ಕೂಡ ಹಾಕ್ಕೋಬೋದು. ನಮ್ಮ ಮನೇಲಿ ಅಕ್ಕಿ ನುಚ್ಚಿತ್ತು, ಅದು ಹಾಕಿದ್ವಿ. ಅಕ್ಕಿ ನುಚ್ಚು ತೋರಿಸೋದು ಸ್ಕಿಪ್ ಆಗೋಯ್ತು. ಅದು ಸ್ವಲ್ಪ ಗಟ್ಟಿ ಬಂದಮೇಲೆ ಅವಲಕ್ಕಿ, ನೆನೆಸಿದ ಅವಲಕ್ಕಿ, ಕಳ್ಳೆ ಪುಡಿ ಮಾಡಿರೋದನ್ನ ಹಾಕ್ಕೊಳ್ಳೋಣ. ಒಂದು 5 ಮಿನಿಟ್ 10 ಮಿನಿಟ್ಸ್ ಬೆಂದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿಲಿ ಜೊತೆ ತಿಂದರೆ ಚೆನ್ನಾಗಿರುತ್ತಂತೆ. ನಾನು ಒನ್ ಟೈಮು ತಿಂದಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಬೇಕು. ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ, ನಮ್ಮ ಅತ್ತೆ ಹಂಗೆ ಅಂತಿದ್ರು. ಸೊ ಚಪಾತಿ ಜೊತೆಗೆ ರೆಡಿ ಮಾಡಿದ್ದೀವಿ. ನೋಡಿ, ಫೈನಲಿ ಈ ಥರ ಹದ ಬಂತು. ಸ್ವಲ್ಪ ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಕ್ವಾಂಟಿಟಿ. ನೋಡೋಣ, ಟೇಸ್ಟ್ ಮಾಡೋಣ. ಇಲ್ಲಲ್ಲಿ ಡಿನ್ನರ್ ಪ್ರಿಪ್ರೇಷನ್ ಆಯಿತು. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಟೇಸ್ಟ್ ಓಕೆ, ನನಗೆ ಚೆನ್ನಾಗೈತೆ ಅನ್ನಿಸ್ತು. ಸ್ವಲ್ಪನೇ ಹಾಕ್ಕೊಂಡಿದ್ದೆ, ಜಾಸ್ತಿ ತಿನ್ನಬಾರ್ದಂತ. ಲಾಸ್ಟಲ್ಲಿ ಮಲ್ಕೋಬೇಕಾದ್ರೆ ಸ್ವಲ್ಪ ವೆಯ್ಟ್ ಗೈನ್ ಆಗ್ತಾಯಿಲ್ಲ ಅಂತ ಹೊಸ ರೆಸಿಪಿನ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಹೇಗಿದೆ, ವೆಯ್ಟ್ ಗೈನ್ ಆಯಿತೋ ಇಲ್ವೋ ಅಂತ ನಾನು ನೆಕ್ಸ್ಟು 1 ವೀಕ್ ಆದಮೇಲೆ ರಿಸಲ್ಟ್ ತಿಳಿಸ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್ ಎವ್ರಿ ಒನ್.